ಹಲೋ ಸ್ನೇಹಿತರೆ, ಇದು ಒಂದು ರಾಮಪ್ಪ ಟೆಂಪಲ್, ವಾರಂಗಲ್, ತೆಲಂಗಾಣ. ಇಲ್ಲಿದೆ ಈ ದೇವಸ್ಥಾನ. ಇದು ವಾರಂಗಲ್ನಿಂದ ಸುಮಾರು 66 ಕಿಲೋಮೀಟರ್ ಆಗುತ್ತೆ. ಹಿಸ್ಟಾರಿಕಲ್ ಟೆಂಪಲ್, ಬಹಳ ಅದ್ಭುತವಾದಂಥ ಈ ಒಂದು ದೇವಸ್ಥಾನ ತಾವೆಲ್ಲರೂ ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ನಾವು ಬೆಂಗಳೂರಿನಿಂದ ವಾರಂಗಲ್ ಬಂದು ವಾರಂಗಲ್ಲಿಂದ ರಾಮಪ್ಪ ಟೆಂಪಲ್ಗೆ ಬಂದಿದ್ದೀವಿ. ಆದರೆ ಇವತ್ತು ಇಲ್ಲಿ ಸೈಕ್ಲೋನ್ ಪ್ರಭಾವದಿಂದ ಒಂದೇ ಸಮನೆ ಮಳೆ ಸುರಿತಾ ಇದೆ. ಆದ್ರೂ ಹೇಗೋ ಶೂಟಿಂಗ್ ಮಾಡಿ ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ನಿಮಗೆ ವಾರಂಗಲ್ಲಿಂದ ಬಸ್, ಆಟೋ ಅಥವಾ ಕಾರು ಸಿಗುತ್ತೆ. ಇಲ್ಲಿಗೆ ಆರಾಮಾಗಿ ಬರ್ಬೋದು. ಬರ್ತಾ ಇಲ್ಲಿ ನೀವು ಭದ್ರಕಾಳಿ ದೇವಸ್ಥಾನ ಒಂದು ಭಾಳ ಚೆನ್ನಾಗಿದೆ. ನಂತರ ವಾರಂಗಲ್ ಫೋರ್ಟ್, ಕೋಟೆ, ಅದು ಅಷ್ಟೇ ಭಾಳ ಚೆನ್ನಾಗಿದೆ. ಶೂಟಿಂಗ್ ಪಾಯಿಂಟು ನೋಡೋದಕ್ಕೆ ಭಾಳ ಅದ್ಭುತವಾಗಿದೆ, ಅದನ್ನು ನೋಡ್ಬೋದು. ವಾರಂಗಲ್ ಫೋರ್ಟು ನಿಮಗೆ ನಿಮ್ಮ ಫೋಟೋಗಳನ್ನು, ಫ್ಯಾಮಿಲಿ ಫೋಟೋಗಳು, ಸೆಲ್ಫಿ ತೆಗೆಯೋದಕ್ಕೆ ಹೇಳಿ ಮಾಡಿಸಿದಂಥ ಜಾಗ. ಅಲ್ಲಿ ಹೋಗುವಾಗ ನಿಮ್ಮ ಮೊಬೈಲ್ ಕ್ಯಾಮ್ರಾ ಹಾಗೂ ಫೋಟೋಗ್ರಫಿಯನ್ನು ತೆಗೆದುಕೊಂಡೋಗಿ ಭಾಳ ಚೆನ್ನಾಗಿರುತ್ತೆ. ಫೋಟೋಗಳಂತೂ ಭಾಳ ಚೆನ್ನಾಗಿ ಬರುತ್ತೆ. ಅದ್ಭುತವಾದ ಕೋಟೆ. ಇಲ್ಲಿನ ಒಂದು ಶಾಸನ, ಇತಿಹಾಸದ ಒಂದು ಶಾಸನವನ್ನು ಕನ್ನಡ ಹಾಗೂ ತೆಲುಗಿನಲ್ಲಿ ಬರೆದಿದೆ. ಸಾಮಾನ್ಯವಾಗಿ ನಮ್ಗಳ ಕೈಯಲ್ಲಿ ಇದನ್ನು ಓದೋದಕ್ಕಾಗೋದಿಲ್ಲ. ಇದಕ್ಕೆ ಒಬ್ಬ ಸ್ಪೆಷಲಿಸ್ಟ್ ಬೇಕಾಗುತ್ತೆ. ಮಳೆ ಒಂದಿಲ್ಲ ಅಂದಿದ್ರೆ ನನಗೆ ಭಾಳ ಚೆನ್ನಾಗಿರ್ತಾ ಇತ್ತು ಶೂಟಿಂಗ್ ಮಾಡೋದಕ್ಕೆ. ಭಾಳ ಮಳೆ ಒಂದೇ ಸಮನೆ ಸುರಿತಾ ಇರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಎಷ್ಟು ಅದ್ಭುತವಾಗಿದೆ ನೋಡಿ ಕೆತ್ತನೆ. ಈ ಒಂದು ದೇವಸ್ಥಾನವನ್ನು ರಾಮಪ್ಪ ಅನ್ನುವ ಶಿಲ್ಪಿ ಕಟ್ಟಿ ಅದನ್ನು ಶಿವನಿಗೆ ಅರ್ಪಿಸಿದ್ದಾನೆ. ಅವನ ಒಂದು ಈ ಚಮತ್ಕಾರಕ್ಕೆ, ಈ ದೇವಸ್ಥಾನಕ್ಕೆ ರಾಮಪ್ಪ ಟೆಂಪಲ್ ಅಂತಾನೆ ಹೆಸರಿಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ, ಮಂಟಪದಲ್ಲಿ ಬಹಳ ಸುಂದರವಾದ ನಂದಿ ವಿಗ್ರಹ ಇದೆ. ನೋಡುವುದಕ್ಕೆ ಒಂದು ಆನಂದ. ಅದಕ್ಕೆ ಮೇಲ್ಗಡೆ ಛಾವಣಿ ಏನಿಲ್ಲ, ಆದರೂ ಕೂಡ ಇಷ್ಟು ಅಟ್ರಾಕ್ಷನ್ ಆಗಿದೆ. ಇನ್ನು ಈಗ ಮಾಡಿದ್ದಾರೆ ಅನ್ನೋ ರೀತಿಯ ಒಂದು ಕಾಣುತ್ತೆ.
ಶಿವನ ದೇವಸ್ಥಾನ ಇದ್ದ ಮೇಲೆ ನಂದಿ ಇರಲೇಬೇಕು. ಅದೇ ರೀತಿ ಇಲ್ಲಿ ಬಹಳ ಚೆನ್ನಾಗಿರುವಂಥ ಒಂದು ನಂದಿ ಇಲ್ಲಿದೆ. ಬಹಳ ಸೂಕ್ಷ್ಮವಾಗಿ ಇದನ್ನು ರೂಪಿಸಿದ್ದಾರೆ, ಕೆತ್ತಿದ್ದಾರೆ. ನೋಡುವುದಕ್ಕೆ ಕಣ್ಮನಗಳು ಸಾಲದು, ಅಷ್ಟು ಚೆನ್ನಾಗಿದೆ. ಒಂದು ಕಾಲದಲ್ಲಿ ಇಲ್ಲಿ ಪ್ರಬಲವಾದ ಭೂಕಂಪ ಸಂಭವಿಸಿದ್ರು ಕೂಡ ದೇವಸ್ಥಾನಕ್ಕೆ ಯಾವುದೇ ಹಾನಿ ಆಗಿಲ್ಲ. ನೆಲದಲ್ಲಿ ಹಾಸು ಕಲ್ಲುಗಳು ಮಾತ್ರ ಸ್ವಲ್ಪ ಮೇಲೆ ಎದ್ದಿದ್ದಾವೆ. ಆದರೂ ದೇವಸ್ಥಾನ ಮಾತ್ರ ಬಹಳ ಗಟ್ಟಿಯಾಗಿ ನಿಂತಿದೆ, ಅಷ್ಟು ಸ್ಟ್ರಾಂಗ್ ಆಗಿದೆ. ಇಲ್ಲ ಬಾಲಕಿಯರು ಮೇಲ್ಗಂಬದಲ್ಲಿ ಸ್ಥಾಪಿಸಿದ್ದಾರೆ. ಒಂದೊಂದು ಕೂಡ ಅಷ್ಟು ಅದ್ಭುತವಾಗಿ ಬಹಳ ಚೆನ್ನಾಗಿ ಇದೆ. ಹೊರಾಂಗಣದಲ್ಲಿ ಬಯಲಿನಲ್ಲೂ ಕೂಡ ಒಂದು ಶಿವನ ಮೂರ್ತಿ ಇದೆ, ಬಹಳ ಚೆನ್ನಾಗಿದೆ ನೋಡೋದಕ್ಕೆ. ಇಷ್ಟು ಮಳೆ ಇದ್ರೂ ಕೂಡ ಟೂರಿಸ್ಟ್ ಜನಗಳು ಬಹಳ ಜನ ಇಲ್ಲಿಗೆ ಬಂದಿದ್ದಾರೆ. ಅವರಲ್ಲಿ ಕೆಲವರು ನನಗೆ ಬಹಳ ಪರಿಚಯನೂ ಆದರು, ಚೆನ್ನಾಗಿ ಮಾತಾಡಿಸಿದ್ದಾರೆ.
ಇದೇ ನೋಡಿ, ಭೂಕಂಪದ ಸಮಯದಲ್ಲಿ ನೆಲದ ಮೇಲೆ ಆಸಿರುವ ಕಲ್ಲುಗಳು ಮೇಲೆ ಎದ್ದಿವೆ. ಸುಮಾರು ಅರ್ಧ ಅಡಿ 1 ಅಡಿವರೆಗೂ ಮೇಲಕ್ಕೆ ಕಲ್ಲುಗಳು ಅಲುಗಾಡಿದ್ದಾವೆ. ದೇವಸ್ಥಾನದ ಒಳಭಾಗದಲ್ಲಿ ಬಹಳ ಸೂಕ್ಷ್ಮವಾದ ಕೆತ್ತನೆ ಕೆಲಸಗಳು, ದೇವಾನುದೇವತೆಗಳ ವಿಗ್ರಹಗಳು, ಲೀಲೆಗಳು, ಇವುಗಳೆಲ್ಲ ಬಹಳ ಸೊಗಸಾಗಿದೆ. ಇದನ್ನು ನೋಡ್ತಾ ಇದ್ರೆ ದೇವಸ್ಥಾನವನ್ನು ಎಷ್ಟೊತ್ತು ಬೇಕಾದರೂ ನೋಡ್ತಾನೆ ಇರೋಣ ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ, ಒಂದೊಂದು ಕಂಬದ ಮೇಲೂ ಒಂದೊಂದು ರೀತಿಯ ಚಿತ್ರಗಳಿವೆ. ಗರ್ಭಗುಡಿಯಲ್ಲಿ ಶಿವ, ರಾಮಲಿಂಗೇಶ್ವರ, ವಾರಂಗಲ್, ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಂದ್ರೆ ಸಾಕಷ್ಟು ಬಸ್ ವ್ಯವಸ್ಥೆ ಇದೆ, ಹಾಗೂ ಟ್ರೈನ್ ವ್ಯವಸ್ಥೆ ಕೂಡ ಇದೆ. ಸುಮಾರು ಟ್ರೈನ್ನಲ್ಲಿ 850, ಬಸ್ನಲ್ಲಿ 725 ಕಿಲೋಮೀಟರ್ ಆಗುತ್ತೆ. ಒಂದು ದಿನದ ಸಂಪೂರ್ಣ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಅದು. ವಾರಂಗಲ್ ಸಿಟಿ ಆದ್ರಿಂದ ನಿಮಗೆ ಅಕಾಮಿಡೇಷನ್ಗೂ ತೊಂದರೆ ಇರಲ್ಲ. ಇಲ್ಲಿ ನೀವು ಭದ್ರಕಾಳಿ ಟೆಂಪಲ್, ವಾರಂಗಲ್ ಫೋರ್ಟ್, ರಾಮಪ್ಪ ದೇವಸ್ಥಾನ ಹಾಗೂ ಸಾವಿರ ಕಂಬ ಬಸ್ತಿ, ಸಾವಿರ ಕಂಬ ದೇವಸ್ಥಾನ ಇದನ್ನು ವೀಕ್ಷಣೆ ಮಾಡಿ ಬಹಳ ಸಂತೋಷವಾಗಿ ತೆರಳಬಹುದು. ಇದು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅಂತ ಜಾಗ ಇದು. ಮನಸ್ಸು ಬೇಸತ್ತಿರೋರಿಗೆ ಇದಂತೂ ಹೇಳಿ ಮಾಡಿಸಿದಂಥ ಜಾಗ. ಕೆಲವು ಕಂಬಗಳ ಮೇಲೆ ನಾವು ಸಣ್ಣ ಕಲ್ಲಿನಿಂದ ಹೊಡೆದಾಗ ಸಂಗೀತದ ಸಪ್ತ ಸ್ವರಗಳು ಕೂಡ ಬರುತ್ತೆ ಈ ಜಾಗದಲ್ಲಿ. ಅಷ್ಟು ಚೆನ್ನಾಗಿದೆ. ರಾಮಾಯಣ, ಶಿವಪುರಾಣ, ಈ ರೀತಿ ಎಲ್ಲ ರೀತಿಯ ಒಂದು ಸ್ಟೋರಿಗಳನ್ನ ಕಲ್ಲಿನಲ್ಲಿ ಇಂಚು ಇಂಚಾಗಿ ರೂಪಿಸಿದ್ದಾರೆ. ಗರ್ಭಗುಡಿಯ ಮುಂಭಾಗದಲ್ಲಿರುವ ಈ ಒಂದು ವಿಗ್ರಹಗಳು
ಅಲ್ಲಿ ಕಂಬದಲ್ಲಿ ಹೊಡೆದಾಗ ಸಂಗೀತ ನಾದ ಬರುತ್ತೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ರಾಮಲಿಂಗೇಶ್ವರ. ನಮಗೆ ಒಬ್ಬ ಸರಿಯಾದ ಗೈಡ್ ಇದರ ಇತಿಹಾಸವನ್ನು ತಿಳಿಸುವಂಥವ್ರು ಸರಿಯಾಗಿ ಸಿಗಲಿಲ್ಲ. ಅವತ್ತು ಸಹ ಮಳೆ ಕಾರಣದಿಂದ. ಸಿಕ್ಕಿದ್ದಿದ್ರೆ ನಾವು ಕಂಪ್ಲೀಟಾಗಿ ಎಲ್ಲ ಅವನ ಬಾಯಿಂದ ಕೇಳಿ ಸಂತೋಷ ಪಡುವುದಾಯಿತು. ಸುತ್ತಲೂ ಹಸಿರಿನಿಂದ ಕೂಡಿರುವ ವಾತಾವರಣ ನೋಡೋದಕ್ಕೆ ಬಹಳ ಸಂತೋಷ ಆಗ್ತದೆ. ನಾವು దేవస్థానం. సార్ మీ పేరు? ఇది ఫస్ట్ టైం వచ్చిండేది? సెకండ్ టైం. ఎట్లా ఉంది? వెరీ గుడ్. మీ పేరు ఏంటమ్మా? సత్యవతి. మీది? శ్రీనివాస్. ఎక్కడి నుంచి వచ్చిండేది? హైదరాబాద్. మీరు? మా బెంగళూరు నుంచి వచ్చింది. లాస్ట్ మంత్ బెంగళూరు టూర్ అంతా వచ్చాం. శృంగేరి, ఉడిపి అందరం. ದೇವಸ್ಥಾನದ ಹೊರಭಾಗ ಹಾಗೂ ಕಾರ್ ಪಾರ್ಕಿಂಗ್. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಹೋದರೆ ರಾಮಪ್ಪ ಲೇಕ್, ರಾಮಪ್ಪನ ಕೆರೆ ಇದೆ. ಇದನ್ನು ನೋಡಲೇಬೇಕು, ಮರಿಬಾರ್ದು ಹೋದವರು. ಇದೊಂದು ಕೆರೆ ಬಹಳ ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ, ನೋಡೋದಕ್ಕೆ ಒಳ್ಳೆ ಸೀನರಿ ಇದೆ. ನಾವು ಅಲ್ಲಿಂದ ಆಟೋನಲ್ಲಿ ಆ ಒಂದು ದೇವಸ್ಥಾನ ನೋಡೋದಕ್ಕೆ ಹೋಗ್ಬಿಟ್ಟು ಬಂದು ನೋಡಿ, ಇದೇ ರಾಮಪ್ಪ ಲೇಕ್. ಮಳೆ ಕಾರಣದಿಂದ ಯಾರು ಯಾತ್ರಿಕರಿಲ್ಲ. ಇಲ್ಲ ಅಂದರೆ ಬೋಟ್ನಲ್ಲಿ ಇಲ್ಲಿ ಬೋಟ್ ಬರ್ಬೋದು, ಬೋಟ್ನಲ್ಲಿ ಎಂಜಾಯ್ ಮಾಡಬಹುದು ಫ್ಯಾಮಿಲಿ ಎಲ್ಲರೂ ಹೋಗಿ. ಪಾಳು ಬಿದ್ದಿರುವ ಒಂದು ಹಳೆಯ ಒಂದು ದೇವಸ್ಥಾನ. ಇಲ್ಲಿಗೆ ನಮ್ಮ ರಾಮಪ್ಪ ದೇವಸ್ಥಾನದ ವೀಕ್ಷಣೆ ಮುಗಿತು. ಎಲ್ಲರಿಗೂ ವಂದನೆಗಳು.